ದೇವರ ಮಹಾ ಕನಿಕರಕ್ಕೆ ಪಾತ್ರವಾದಂಥ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಆತನ ಸಮಾಧಾನವು ತಮ್ಮನ್ನು ತಮ್ಮ ಕುಟುಂಬವನ್ನು ಈ ದಿನ ಹೆಚ್ಚೆಚ್ಚಾಗಿ ಆವರಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 51 ಮೊದಲನೇ ಮತ್ತು ಎರಡನೇ ವಚನಗಳು. ಕೀರ್ತನೆ 51 1 ಮತ್ತು 2ನೇ ವಚನಗಳು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾವು ಈ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಿ ಬೋಧಿಸಲಿ. ಕರ್ತನ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಈ ವಾಕ್ಯ ಭಾಗದಲ್ಲಿರುವಂಥ ಸತ್ಯಾರ್ಥಗಳನ್ನ ಆತ ನಮಗೆ ಪ್ರಕಟಿಸಲಿ. ಕೀರ್ತನೆ 51 ಬಹಳ ಪ್ರಸಿದ್ಧವಾದ ಒಂದು ಅಧ್ಯಾಯ. ಕಾರಣ, ಅರಸನಾದ ದಾವೀದನು ಆತನ ಜೀವಿತದಲ್ಲಿ ಆತನ ಮೂಲಕ ಉಂಟಾದ ಒಂದು ಪ್ರಮಾದ ಅಥವಾ ಒಂದು ಅಪರಾಧದ ನಿಮಿತ್ತ ಆತನು ಪ್ರವಾದಿಯಾದ ನಾತಾನನ ಮುಖಾಂತರ ದೇವರಿಂದ ಎಚ್ಚರಿಸಲ್ಪಟ್ಟಾಗ ದಾವೀದನು ತನ್ನ ತಪ್ಪನ್ನ ಒಪ್ಪಿಕೊಂಡು ಅದನ್ನು ಅರಿತವನಾಗಿ ಆತನು ಕುಸಿದು ಬೀಳ್ತಾನೆ. ತಾನು ಮಾಡಿದ ತಪ್ಪೆಂಬುದನ್ನು ಒಪ್ಪಿಕೊಳ್ತಾನೆ. ಆಗ ಆತನು ದೇವರ ಮುಂದೆ ಸುದೀರ್ಘವಾಗಿ ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ತಾನೆ. ಆ ಪಾಪವು ಆತನ ಮುಂದೆ ಹೇಗೆಲ್ಲ ಇದೆ, ಪಾಪದ ನಿಮಿತ್ತ ಒಬ್ಬ ಮನುಷ್ಯನಿಗೆ ಆಗುವಂತ ಪರಿಣಾಮಗಳೇನು, ಪಾಪದ ಕೊಡುಗೆಗಳೇನು, ಇವೆಲ್ಲವುಗಳಿಂದ ತನಗೆ ಬಿಡುಗಡೆ ಬೇಕೇ ಬೇಕು. ತನ್ನ ಹೃದಯದ ಹೀನ ಸ್ಥಿತಿ ಹೋಗಿ ದೇವರಿಂದ ನೂತನ ಹೃದಯ ಬೇಕೇ ಬೇಕು. ತನ್ನಲ್ಲಿರುವಂತಹ ಅಶುದ್ಧತ್ವವೆಲ್ಲವೂ ನೀಗಿ ತಿರುಗಿ ಶುದ್ಧತ್ವವು ದೇವರಿಂದ ದೊರಕುವ ಪರಿಶುದ್ಧತ್ವ ಬೇಕೇ ಬೇಕು. ಪಾಪದ ನಿಮಿತ್ತ ಆತನ ಕಳಕೊಂಡ ಸಂತೋಷವು ತಿರುಗಿ ಆತನಿಗೆ ರಕ್ಷಣಾನಂದವಾಗಿ ಬೇಕು. ಹೀಗೆ ಅನೇಕ ವಿಧದಲ್ಲಿ ನಾನಾ ಸಂಗತಿಗಳನ್ನ ತಿಳಿಪಡಿಸುವಂತ ಅದ್ಭುತವಾದ ಪಶ್ಚಾತ್ತಾಪದ ಅಧ್ಯಾಯ. ಪಾಪವು ಯಾವಾಗಿನಿಂದ ಹೇಗೆ ಅದು ಉತ್ಪತ್ತಿಯಾಗಿ ಈತನಲ್ಲಿ ಹೇಗೆಲ್ಲ ಬಂತು, ಇದನ್ನೆಲ್ಲ ಆತನು ಬಹಳ ಸೊಗಸಾಗಿದ್ರಲ್ಲಿ ತಿಳಿಸ್ತಾನೆ. ಪಾಪದ ಕೊಡುಗೆನ ಮಾತನಾಡುವಾಗ ಆತನು ವಿಚಿತ್ರವಾಗಿ ಈ ಸಾಲುಗಳನ್ನ ಬರೆಯುವಾಗ ನಾನು ನೆನೆಸ್ತೇನೆ, ಆತನು ಒಂದೊಳ್ಳೆ ಚೀರಿರ್ಲಿಕ್ಕೂ ಸಾಧ್ಯ. 11ನೇ ವಚನ, ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಬಹಳ ಘೋರವಾದ ವಿಷಯ. ನಿನ್ನ ಸನ್ನಿಧಿಯಿಂದ ತಳ್ಳಬೇಡ ಅನ್ನುವಂಥದ್ದು. ಏದೆನ್ ತೋಟದಲ್ಲಿ ತಪ್ಪು ಮಾಡಿದ ಆದಾಮ ಅವರನ್ನ ದೇವರು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ನಲ್ಲ, ಹಾಗಾದ್ರೆ ನನಗೆ ಈ ಸ್ಥಿತಿ ಬೇಡ. ಮತ್ತು ನಿನ್ನ ಪರಿಶುದ್ಧಾತ್ಮನ ನನ್ನಿಂದ ತೆಗೆಯಬೇಡ. ದೇವರು ತನ್ನ ಪರಿಶುದ್ಧಾತ್ಮನನ್ನ ತೆಗೆದ್ರೆ ಅದು ಮತ್ತೊಂದು ಬಹಳ ಘೋರವಾದ ವಿಷಯ. ಕಾರಣ, ದೇವರು ತನ್ನ ಸನ್ನಿಧಿಯಿಂದ ನಮ್ಮನ್ನು ತಳ್ಳಿದ್ರೆ ಸತ್ಯವೇದ ಪಂಡಿತರು ವ್ಯಾಖ್ಯಾನಿಸುವಂತೆ ಅದು ಆತ್ಮಿಕ ಮರಣ. ಆದರೆ ದೇವರ ಪರಿಶುದ್ಧಾತ್ಮವನ್ನೇ ದೇವರು ನಮ್ಮಿಂದ ತೆಗೆದು ಬಿಟ್ರೆ ಅದೊಂದು ನಿತ್ಯ ಮರಣ. ಆತ್ಮಿಕ ಮರಣಕ್ಕೂ ನಿತ್ಯ ಮರಣಕ್ಕೂ ದೊಡ್ಡ ವ್ಯತ್ಯಾಸವೇನೆಂದ್ರೆ, ಆತ್ಮೀಕ ಮರಣಾವಸ್ಥೆಯಲ್ಲಿರುವಂಥ ಒಬ್ಬ ಮನುಷ್ಯ ಆತನು ಮಾನಸಾಂತರ ಪಡ್ಲಿಕ್ಕೂ ದೇವರಿಂದ ಕ್ಷಮಾಪಣೆ ಹೊಂದಲಿಕ್ಕೂ ಅವಕಾಶವಿದೆ. ಆದರೆ ನಿತ್ಯ ಮರಣಕ್ಕೆ ಒಬ್ಬ ಮನುಷ್ಯನು ಒಳಗಾಗಿದ್ದರೆ, ಕಾರಣ ಯೇಸು ಕ್ರಿಸ್ತನು ಅದನ್ನ ಯೋಹಾನ 3:18 ಹೇಳ್ತಾನೆ, ಆತನು ಆಗಲೇ ಶಿಕ್ಷೆಗೆ ನ್ಯಾಯ ತೀರ್ಪಿಗೆ ಗುರಿಯಾದ. ಆ ವಾಕ್ಯವನ್ನು ಓದಿ ನೋಡೋಣ. ಯೋಹಾನ 3ನೇ ಅಧ್ಯಾಯ 18ನೇ ವಚನದಲ್ಲಿ
ಹೀಗೆ ಬರ್ತದೆ, ಆದ್ರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದ್ರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಇದು ನಿತ್ಯ ದಂಡನೆ, ಎಟರ್ನಲ್ ಡ್ಯಾಮ್ನೇಷನ್. ಹಾಗಾದ್ರೆ ಇನ್ನು ಕ್ಷಮಾಪಣೆಗೆ ಅವಕಾಶವೇ ಇಲ್ಲ. ಎಷ್ಟೇ ಪಶ್ಚಾತ್ತಾಪ ಪಟ್ಟರು, ಮಾನಸಾಂತರ ಪಟ್ಟರು ಪ್ರಯೋಜನವಿಲ್ಲದ ಸ್ಥಿತಿ. ನರಕಕ್ಕೆ ನೇರವಾಗಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡ ಸ್ಥಿತಿ. ಹಾಗಾದ್ರೆ ಪರಿಶುದ್ಧಾತ್ಮನನ್ನ ತೆಗೆಬೇಡ ಎಂಬುದಾಗಿ ಹೇಳುವಾಗ ಆ ಸ್ಥಿತಿಯನ್ನು ಆತನು ಗ್ರಹಿಸ್ತಾನೆ. ಪಾಪದ ಕೊಡುಗೆಯಿಂದ ನನಗೊಂದು ವೇಳೆ ಯಾವ ವಿಧದ ಮರಣವಾದರೂ ಸಂಭವಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆತನು ಅರಚಿಕೊಳ್ತಾನೆ. ಹೀಗೆ ಅನೇಕ ಸಂಗತಿಗಳನ್ನ ಆತನು ಈ ಭಾಗದಲ್ಲಿ ಆತನು ಗ್ರಹಿಸಿ ದೇವರ ಮುಂದೆ ಮಾತನಾಡುವಾಗ ಈತನು ಪದೇ ಪದೇ ಕೇಳಿಕೊಳ್ಳುವಂಥದ್ದು, ಶುದ್ಧ ಹೃದಯ ಬೇಕು ಅಥವಾ ಶುದ್ಧತ್ವ ಬೇಕು. ಹಾಗಾದ್ರೆ ಇಂಥ ಸ್ಥಿತಿಗಳನ್ನ ಗ್ರಹಿಸಿದ ದಾವಿದ ಈಗ ಯಾರನ್ನ ಮೊರೆ ಹೋಗ್ಬೇಕು? ಹಾಗಾಗಿ ಈ ಕೀರ್ತನೆಯ ಮೊದಲನೇ ವಚನದಲ್ಲಿ ದೇವರನ್ನ ಸೊಗಸಾಗಿ, ತನ್ನ ಹೀನ ಸ್ಥಿತಿಯಲ್ಲಿ ಆತನ ದೇವರನ್ನ ಸೊಗಸಾಗಿ ಕರೀತಾನೆ. ಏನಂತೆ? ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಹೌದು, ತಾನು ಮಹಾದ್ರೋಹ ಮಾಡಿದ್ದೇನೆಂಬುದನ್ನ ಆತನು ಅರಿತಾನೆ. ಆತನು ಮತ್ತೊಂದು ಕಡೆ ದೇವರನ್ನು ನೋಡುವಾಗ ಆತನು ದೇವರು ಎಷ್ಟು ಪ್ರೀತಿ ಸ್ವರೂಪ ಎಂಬುದನ್ನ ಆತನು ಗ್ರಹಿಸಿದವನಾಗಿ ಆತನನ್ನ ಕರೆದು ಪ್ರಾರ್ಥಿಸ್ತಾನೆ. ಪ್ರೀತಿ ಸ್ವರೂಪನಾದ ದೇವರಿಂದ ಏನನ್ನ ಅಪೇಕ್ಷಿಸ್ತಿದ್ದಾನೆ? ಕರುಣೆ. ತನ್ನನ್ನ ಕರುಣಿಸುವಂತೆ ಆತನ ಕೇಳ್ತಾನೆ. ನಂತರದಲ್ಲಿ ದೇವರನ್ನ ಹೀಗೆ ಕರೀತಾನೆ, ಕರುಣಾನಿಧಿಯೇ. ಎಷ್ಟು ಬಯಸಿದ್ರು ದೇವರಿಂದ ಕರುಣೆ ದೊರಕುವುದರಿಂದ ಕರುಣಾನಿಧಿ ಎಂಬುದಾಗಿ ಆತನು ದೇವರನ್ನ ಕೂಗಿ ಕರೆದು ಆತನು ಕೇಳಿಕೊಳ್ತಾನೆ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಅರ್ಥವೇನು? ಇನ್ನು ಯಾವ ದ್ರೋಹ ನನ್ನಲ್ಲಿ ಉಳಿಸುವುದು ಬೇಡ. ನನ್ನಲ್ಲಿ ಶರೀರದ ಯಾವ ಭಾಗದಲ್ಲಿಯೂ ಆ ದ್ರೋಹ ಎಂಬುದು ಮತ್ತೆ ಕಾಣಲೇಬಾರದು. ಅದೆಲ್ಲವನ್ನ ಅಳಿಸಿಬಿಡು. ಮುಂದೆ ಆತನು ಕೇಳ್ತಿದ್ದಾನೆ ಇನ್ನೊಂದು ಭಾಗವನ್ನ, ಒಂದು ಪರಿಪೂರ್ಣವಾದ ಸಂಗತಿನ ಕೇಳ್ತಾನೆ. ಏನಂತೆ? ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ಎಲ್ಲಿಯೂ ಪಾಪದ ಕಲೆ, ಪಾಪದ ಸೋಂಕು ಆತನ ಜೀವಿತದಲ್ಲಿ ಎಲ್ಲಿಯೂ ಕಾಣಲೇಬಾರದೆಂಬುದಾಗಿ ಒಂದು ಬಲವಾಗಿ ಆತನ ದೇವರಲ್ಲಿ ಕೇಳಿಕೊಳ್ತಾನೆ. ಬಲವಾದ ಪ್ರಾರ್ಥನೆ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನಂತರದಲ್ಲಿ ಆತನು ಕೇಳಿಕೊಳ್ತಾನೆ, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ಮಾಡಿದ ಎಲ್ಲಾ ಪಾಪಗಳ ನಿಮಿತ್ತ ನನ್ನಲ್ಲಿ ಅನೇಕ ದೋಷವಿದೆ, ನಾನು ದೋಷಿಯೇ. ಆದುದರಿಂದ ನಾನೇನು ಮಾಡು, ಅದನ್ನೆಲ್ಲ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಬಹಳ ಉತ್ತೇಜನಕಾರಿಯಾದ ಒಂದು ವಾಕ್ಯದ ಭಾಗ. ತಪ್ಪು ಮಾಡಿದ ನಾವು ದೇವರ ಐಕ್ಯತೆಯಲ್ಲಿ ಇರುವಾಗಲೇ ನಾವು ತಪ್ಪುಗಳನ್ನ ಮಾಡಿದ್ರೆ ನಾವು ದೇವರ ಬಳಿ ತಿರುಗಿ ಹೇಗೆ ಬರಬಹುದು? ನಾವು ಎನ್ನುವುದಕ್ಕೆ ನಮ್ಮನ್ನು ಬಹಳವಾಗಿ ಉತ್ತೇಜಿಸುವಂತ ಒಂದು ಪ್ರಾರ್ಥನೆ. ದೇವರು ಭಕ್ತಿಹೀನರ ಅಥವಾ ಪಾಪ ಮಾಡಿದವರ ಪ್ರಾರ್ಥನೆಯನ್ನ ದೇವರು ಆಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪಾಪ ಮಾಡಿದವರು ಪಶ್ಚಾತ್ತಾಪ ಪಟ್ಟು ಆ ಪಾಪವನ್ನು ತಮ್ಮಿಂದ ನಿವಾರಿಸಿಕೊಳ್ಳುವುದಕ್ಕಾಗಿ, ಪರಿಹರಿಸಿಕೊಳ್ಳುವುದಕ್ಕಾಗಿ ದೇವರನ್ನ ಪಶ್ಚಾತ್ತಾಪ ಹೃದಯದಿಂದ ಮೊರೆ ಇಡುವಾಗ ದೇವರು ಅದನ್ನು ಕೇಳಲಿಕ್ಕೆ ನಿಜವಾಗಲೂ ಸಿದ್ಧನಿದ್ದಾನೆನ್ನುವುದಕ್ಕೆ ನಮ್ಮನ್ನು ಬಲಪಡಿಸುವಂತ ಪ್ರಾರ್ಥನೆ. ಪ್ರೇರೆ, ದೇವರ ಐಕ್ಯತೆಯಲ್ಲಿ ಇರುವಾಗಲೇ ತಪ್ಪಿ ಪಾಪ ಮಾಡಿದ್ದರೆ, ದೇವರನ್ನ ನೋಯಿಸಿದ್ರೆ, ತಿರುಗಿ ಪಶ್ಚಾತ್ತಾಪ ಹೃದಯದಿಂದ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ಈ ಮಾತುಗಳೊಂದಿಗೆ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ. ಕಾರಣ, ಒಬ್ಬ ಪಾಪಿಗೆ ಆತನು ತಿರುಗಿ ಪ್ರೀತಿ ಸ್ವರೂಪನಾಗಿ ಗೋಚರನಾಗ್ತಾನೆ. ಒಬ್ಬ ಪಾಪಿಗೆ ಆತನು ಕರುಣಿಸುವನಾಗಿ ಗೋಚರವಾಗ್ತಾನೆ. ಆತನು ಕರುಣಾನಿಧಿಯಾಗಿದ್ದು ನಮ್ಮ ದ್ರೋಹವನ್ನೆಲ್ಲ ಅಳಿಸಿಬಿಡುವಂತ ದೇವರಾಗಿದ್ದಾನೆ. ನಮ್ಮಲ್ಲಿ ಯಾವ ಮೊತ್ತದ ಪಾಪವಿದ್ರೂ ಅದನ್ನು ಸಂಪೂರ್ಣವಾಗಿ ತೊಳೆದು ಬಿಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ದೋಷವನ್ನು ಪರಿಹರಿಸಿ ಆತನು ನಮ್ಮನ್ನು ಶುದ್ಧಿಗೊಳಿಸುವ ದೇವರಾಗಿದ್ದಾನೆ. ಆತನ ಬಳಿಗೆ ಬರೋಣ. ಕನಿಕರವುಳ್ಳ ತಂದೆಯೇ, ಕರ್ತನೇ, ನಾವು ಎಷ್ಟೋ ವಿಧದಲ್ಲಿ ನಿನ್ನ ಐಕ್ಯತೆಯಲ್ಲಿರುವಾಗಲೇ ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿ ಬಿಡು ಸ್ವಾಮಿ. ದೇವರೇ, ಇಂಥ ಘೋರ ಪಾಪಿಯಾದ ನಾನು ನಿನ್ನನ್ನ ಯಾವ ರೀತಿ ಕರೆದು ಪ್ರಾರ್ಥಿಸಬೇಕೆನ್ನುವುದಕ್ಕೆ ವಾಕ್ಯದಲ್ಲಿ ಕಲಿಸಿಕೊಟ್ಟಿಯಲ್ಲ. ಪ್ರೀತಿ ಸ್ವರೂಪನಾದ ದೇವರೆಂಬುದಾಗಿ ಕರೀಲಿಕ್ಕೆ, ಪ್ರೀತಿ ಸ್ವರೂಪನಾದ ದೇವರು ನಮ್ಮನ್ನು ಕರುಣಿಸು. ಕರುಣಾನಿಧಿ ನಮ್ಮ
ದ್ರೋಹಗಳನ್ನೆಲ್ಲ ಅಳಿಸಿಬಿಡು ಎಂಬುದಾಗಿ ನಾವು ಕೇಳಿಕೊಳ್ಳುವುದಕ್ಕೆ ವಾಕ್ಯದಿಂದ ನೀನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೇ, ನಾವು ಹಗಲಾಚೆ ಇದನ್ನು ಕೇಳಿಕೊಳ್ತೇವೆ. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ನೀನು ಅಳಿಸಿಬಿಡಪ್ಪ. ದೇವರೆಲ್ಲಿಯೂ ಪಾಪದ ಸೋಂಕು, ಪಾಪದ ಕಲೆಯು, ಪಾಪದ ಆಲೋಚನೆಗಳು ನಮ್ಮಲ್ಲಿ ಇನ್ನೂ ಉಳಿದು ಅದು ನಮ್ಮನ್ನು ತಿರುಗಿ ದುಷ್ಪ್ರೇರಣೆಗೊಳಿಸದಂತೆ ಸ್ವಾಮಿ ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧ ಮಾಡು ಸ್ವಾಮಿ. ನಮ್ಮ ದೋಷವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮಲ್ಲಿ ಕರ್ತನೆ ಶುದ್ಧ ಹೃದಯವನ್ನು ನಿರ್ಮಿಸಪ್ಪ. ನಮಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನಮ್ಮನ್ನು ನೂತನಪಡಿಸು. ಕರ್ತನೆ, ಈ ದಿನ ನಮ್ಮೊಂದಿಗೆ ಮೊರೆ ಇಡ್ತಿರುವಂಥ ಎಲ್ಲರನ್ನ ಕನಿಕರಿಸಿ ನಿನ್ನ ಪರಿಪೂರ್ಣವಾದ ಪರಿಶುದ್ಧತೆಯನ್ನು ನಮಗೆ ಅನುಗ್ರಹಿಸು. ಏಸಪ್ಪ, ಇದಕ್ಕಾಗಿ ನೀನು ರಕ್ತ ಸುರಿಸಿದ್ರಿಂದ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಗೊಳಿಸು. ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಅಂತ ವಾಕ್ಯದ ಪ್ರಕಾರ ನಮ್ಮ ಅಪರಾಧಗಳನ್ನೆಲ್ಲ ನೀನು ಕ್ಷಮಿಸಿ ನಮಗೆ ಪರಿಪೂರ್ಣ ಬಿಡುಗಡೆ ಅನುಗ್ರಹಿಸು. ನಿನ್ನ ದಯೆ ನಮಗುಂಟಾಗಲಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.